ಹಲೋ ಎವ್ರಿವನ್, ಇದು ಬಂದು ಮಂಗಳವಾರ ಬೆಳಗ್ಗೆನೇ ಎದ್ದು ಎಲ್ಲ ಹೊರಗಡೆ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ದೆ. ಯಾಕಂದರೆ ಹೊರಗಡೆ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಹಾಗೆ ಸನ್ರೈಸ್ ಬೀಳ್ತಾ ಇರುತ್ತೆ ಮನೆ ಮುಂದೆ. ಅದಾದಮೇಲೆ ಹಾಲೊಂದು ಬಂದಿತ್ತು, ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ. ಇನ್ನೂ ಯಾರೂ ಎದ್ದಿರಲಿಲ್ಲ ಮಕ್ಕಳು, ಹಾಗಾಗಿ ಹಾಲು ಕಾಯಕ್ಕೆ ಇಟ್ಬಿಟ್ಟು ತಿಂಡಿಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿನ ರವೆ ಎಲ್ಲ ಫ್ರೈ ಮಾಡಿಕೊಂಡೆ. ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟೇನು ಬೇಡ ಅನ್ನೋದಿಲ್ಲ, ಇಷ್ಟಪಟ್ಟೇ ತಿಂತಾರೆ. ಅದಾದಮೇಲೆ ತಿಂಡಿನೂ ರೆಡಿ ಆಯಿತು. ಮಗಳಿಗೆ ತಿಂಡಿ ಹಾಕ್ಕೊಟ್ಟೆ ತಿನ್ನೋದಕ್ಕೆ. ತಿಂಡಿ ತಿಂದ್ಕೊಂಡು ಅವಳು ಕೂಡ ಸ್ಕೂಲಿಗೆ ಹೊರಟರು. ಅದಾದಮೇಲೆ ನನ್ನ ಚಿಕ್ಕ ಮಗಳು ಎದ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಾಳೆ. ಏನಮ್ಮ ಎಂದು ಇಲ್ಲದು ಇವತ್ತು ಮಾಡ್ತಾಯಿದ್ದೀಯ ಅಂದರೆ, ಇವತ್ತು ಎಕ್ಸಾಮ್ ಇದೆ, ಹಾಗಾಗಿ ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತ ಹೇಳ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಲು. ನಾನು ಕೂಡ ಸರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡೆ. ಮಧ್ಯಾಹ್ನ ಊಟಕ್ಕೆ ಏನು ಅಡುಗೆ ಮಾಡೋದಿರಲಿಲ್ಲ, ಅಮ್ಮನೇ ಕಳಿಸ್ತೀನಿ ಅಂದರು. ಹಾಗಾಗಿ ಊಟ ಬಂದುಬಿಟ್ಟು ಮುದ್ದೆ ಸಾಂಬಾರು ಎಲ್ಲ ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಮನೆ ಕೆಲಸ, ಪಾತ್ರೆ ಎಲ್ಲ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಇಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ, ಸೊಪ್ಪು ಮತ್ತು ಸಾಂಬಾರು ಎರಡೂ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಗೊತ್ತಾಯಿತು ಇದು ಏನು ಸೊಪ್ಪು ಮತ್ತು ಸಾಂಬಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ. ಓಕೆ, ಬಾಯ್.